ಇವತ್ತು ಮುಸ್ಲಿಮ್ಸ್ ಮತ್ತೆ ಹಿಂದೂಗಳಿಗೆ ಗಲಾಟೆ ಮಾಡ್ತಾ ಇರೋದು ಈ ಕಡೆ ಬಿಜೆಪಿ, ಈ ಕಡೆ ಕಾಂಗ್ರೆಸ್. ಜಿ.ವಿ. ಶ್ರೀರಾಮರೆಡ್ಡಿ ಅವರು ಏನಾದ್ರೂ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿರೋ ಇದ್ರೆ, ಈ ಕ್ಷೇತ್ರದಲ್ಲಿ ಜಿ.ವಿ. ಶ್ರೀರಾಮರೆಡ್ಡಿ ಅವರು ಒಬ್ರೆ. ಇವಾಗ ಮೋದಿ ಏನ್ ಹೇಳ್ತಾ ಇದಾರೆ, ಈ ದೇಶ ನಾನು ಉದ್ಧಾರ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾರೆ. ಪಾಪ ಈ ದೇಶ ರಾಮ ಮಂದಿರ ಕಟ್ಟಿ ಬಿಟ್ರೆ ಈ ದೇಶ ಉದ್ಧಾರಕ್ಕೆ ಆಗುತ್ತೆ. ಈ ದೇಶ ಏನು ರಾಮ ಮಂದಿರ ಕಟ್ಟರೆ ಉದ್ಧಾರಕ್ಕೆ ಆಗಲ್ಲ. ಈ ದೇಶದಲ್ಲಿ ಕಾಲೇಜುಗಳು ಕಟ್ಟಬೇಕು, ರಾಮ ಮಂದಿರಗಳು ಕಟ್ಟರೆ ಉದ್ಧಾರಕ್ಕೆ ಆಗಲ್ಲ. ಎಜುಕೇಶನ್ ಮಾಡಬೇಕು, ಬಡವರಿಗೆ ನೀರು ಕುಡಿಯೋಕೆ ನೀರು ಕೊಡಬೇಕು, ಮೇಕೆದಾಟು ನೀರು ತರಬೇಕು, ಎತ್ತಿನ ಮೇಲೆ ನೀರು ತರಬೇಕು. ಅದು ತಂದ್ರೆ ಈ ದೇಶ ಉದ್ಧಾರಕ್ಕೆ ಆಗತ್ತೆ. ಹೊತ್ತು ರಾಮ ಮಂದಿರ ಕಟ್ಟರೆ ಈ ದೇಶ ಉದ್ಧಾರಕ್ಕೆ ಆಗಲ್ಲ. ರಾಮ ಮಂದಿರದಿಂದ ನಾವೇನು ಉದ್ಧಾರಕ್ಕೆ ಆಗಲ್ಲ, ಯಾರು ಉದ್ಧಾರಕ್ಕೆ ಆಗಲ್ಲ. ಮೊದಲೇ ರಾಮ ಮಂದಿರ ಇತ್ತು, ಇವ್ರು ಬಂದ ಮೇಲೆ ಇಲ್ಲ. ಪಿ.ವಿ. ನರಸಿಂಹರಾವ್ ಕಾಲದಲ್ಲೇ ರಾಮ ಮಂದಿರ ಹೊಡೆದಿದ್ರು, ಯಾರು ಕಟ್ಲಿಲ್ಲ. ಆವಾಗ ಕಟ್ಲಿಲ್ಲ. ಆದ್ರೆ ಇವಾಗ ಬಂದಿದ್ ಕಟ್ರು ಅಷ್ಟೇ. ಯಾಕೆ ಕಟ್ಲಿಲ್ಲ ಅಂದ್ರೆ ಅವಾಗ ಇವಾಗ ಇವ್ರು ಅಧಿಕಾರದಲ್ಲಿ ಇದಾರೆ, ಇವ್ರು ಕಟ್ಟಿದ್ದಾರೆ ಅಷ್ಟೇ. ಅವ್ರು ಅವಾಗ ಅಧಿಕಾರ ಇಲ್ಲ.